ಕನ್ನಡಿಗರಿಗೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗೊಂದಲ ಇದೆಯಾ? ಹಾಗಾದ್ರೆ ಸರ್ಕಾರದಿಂದ ಗಂಟೆಗೊಂದು ಮಾತು ಕ್ಷಣಕ್ಕೊಂದು ನಿರ್ಧಾರ ಈಗ ಪ್ರಕಟ ಆಗ್ತಾ ಇದೆ. ವಿಧೇಯಕಕ್ಕೆ ತಾತ್ಕಾಲಿಕ ತಡೆ ಅಂತ 8:46ಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ. ಇನ್ನು ಟ್ವೀಟ್ ಮಾಡಿ 10 ನಿಮಿಷದಲ್ಲಿ ಪದಗಳನ್ನ ಸಿಎಂ ತಿರುಚ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಸಿದ್ಧತೆ ಹಂತದಲ್ಲಿದೆ ಅಂತ ಮತ್ತೆ ಟ್ವೀಟ್ ಮಾಡ್ತಾರೆ. ಇನ್ನು ಮೀಸಲಾತಿ ವಿಚಾರದಲ್ಲಿ ಸಿಎಂ ಯೂಟರ್ನ್ ಇಂದ ಈಗ ಗೊಂದಲ ನಿರ್ಮಾಣವಾಗಿದೆ. ಒಂದೇ ನಿರ್ಧಾರಕ್ಕೆ ಅವರು ಸ್ಟಿಕ್ ಆನ್ ಆಗದೆ ಪದೇ ಪದೇ ಯಾಕೆ ಬದಲಾವಣೆ ಮಾಡ್ತಿದ್ದಾರೆ? ಮಧ್ಯಾಹ್ನ 2:51ಕ್ಕೆ 100% ಮೀಸಲಾತಿ ಅಂತ ಹೇಳಿದ್ರು. ಸಂಜೆ ನಾನ್ ಮ್ಯಾನೇಜ್ಮೆಂಟ್ ನಲ್ಲಿ 75% ಅಂತ ಹೇಳಿದ್ರು. ಈಗ ಮತ್ತೆ ಮೀಸಲಾತಿ ವಿಚಾರದಲ್ಲಿ ಸಿದ್ಧತೆ ಹಂತದಲ್ಲಿದೆ ಅನ್ನುವಂಥ ಒಂದು ಮಾತನ್ನ ತಿರುಚಿ ಮತ್ತೆ ಟ್ವೀಟ್ ಮಾಡ್ತಾರೆ. ಇಷ್ಟೆಲ್ಲ ಗೊಂದಲ ಯಾಕೆ? ಈಗ ಮೀಸಲಾತಿ ವಿಚಾರದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಹಾಗೂ 75% ಆ ಒಂದು ಪ್ರಕಟಣೆ ಕೂಡ ಅವ್ರು ಮಾಡ್ತಾರೆ. ಆದರೆ ಈಗ ಮತ್ತೆ ಆ ಒಂದು ವಿಧೇಯಕಕ್ಕೆ ತಡೆ ಹಿಡಿದಿದ್ದೇವೆ, ಆ ವಿಧೇಯಕ ತಡೆ ಹಿಡಿದಿದ್ದೇವೆ ಅಂತ ಅವರು 8 ಗಂಟೆಗೆ ಟ್ವೀಟ್ ಮಾಡ್ತಾರೆ. 8:46ಕ್ಕೆ ಈ ಥರ ಒಂದು ಟ್ವೀಟ್ ಮಾಡ್ತಾರೆ. ಅದಾಗಿ 10 ನಿಮಿಷಕ್ಕೆ ಅದನ್ನು ಮತ್ತೆ ಎಡಿಟ್ ಮಾಡ್ತಾರೆ. ಇಲ್ಲ, ಈ ವಿಧೇಯಕ ಸಿದ್ಧತೆ ಹಂತದಲ್ಲಿದೆ, ಜಾರಿ ಮಾಡ್ತೀವಿ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಒಂದು ಕಡೆ 100% ಇಂದ 75% ಆಯಿತು. ಈಗ 8:46ಕ್ಕೆ ತಾತ್ಕಾಲಿಕ ತಡೆ ಅಂತ ಹೇಳ್ತಾರೆ. ಮತ್ತೆ ಈಗ ಅದನ್ನ ಸಿದ್ಧತೆ ಹಂತದಲ್ಲಿ ಪರಿಶೀಲಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಗ ಒಟ್ಟಾರೆಯಾಗಿ ಮೀಸಲಾತಿ ಕೊಡಬೇಕು ಅಂತ ಇದೆಯೋ ಕೊಡಬಾರ್ದು ಅಂತ ಇದೆಯೋ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಏನಾದ್ರು ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸುವಂತ ವಿಧೇಯಕಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂಪುಟದಲ್ಲಿ ಈಗಾಗಲೇ ಒಪ್ಪಿಗೆ ಪಡ್ಕೊಂಡಿದ್ದು ಅಂತ ಇದ್ರೂ ಕೂಡ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಇವತ್ತಿಗೆ ಸಂಜೆಯ ಹೊತ್ತಿಗೆ ಅದನ್ನ ಬೇರೆ ರೀತಿಯ ನಿರ್ಧಾರ ತಳ್ಳಿರುವಂತದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ರಾತ್ರಿ ಕೂಡ ಯಾಕಂತಂದ್ರೆ ಉದ್ಯಮಿಗಳೆಲ್ಲರೂ ತೀವ್ರ ಅಸಮಾಧಾನವನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದೇವೆ. ಅಂದ್ರೆ ಸದ್ಯಕ್ಕೆ ಇದನ್ನ ಮುಂದಿನ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಸಾಧಕ ಬಾಧಕಗಳ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಈಗ ಹೇಳಿರೋದು. ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡಿಯುವಂತದ್ದು ನಿರ್ಧಾರವನ್ನ ಈಗ ರಾಜ್ಯ ಸರ್ಕಾರ ಕೈಗೊಂಡಿದೆ. ಒಂದ್ ರೀತಿ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂತ ನಿಲುವು ತೆಗೆದುಕೊಳ್ಳುವಲ್ಲಿ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಸೊ ಅಷ್ಟಾಗಿ ಗಮನ ಹರಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಒಂದು ಈಗ ಅಧಿವೇಶನ ಕೂಡ ನಡೀತಾ ಇರುವಂತದ್ದು ಈ ಒಂದು ಹೊತ್ತಲ್ಲಿ ಅನಗತ್ಯವಾಗಿ ಕೂಡ ಪ್ರತಿಪಕ್ಷಗಳು ಈ ಒಂದು ವಿಚಾರವಾಗಿ ಒಂದಷ್ಟು ಗೊಂದಲ ಸೃಷ್ಟಿ ಮಾಡಬಹುದು ಅನ್ನುವಂತ ಆತಂಕ ಕೂಡ ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ಕಾಲಕ್ಕೆ ಉದ್ಯಮಿಗಳು ಕೂಡ ಅದರಲ್ಲೂ ಕೂಡ ಮೋಹನ್ ದಾಸ್ ಪೈ ಸೇರಿದಂತೆ ಹಲವರು ಬಹಿರಂಗವಾಗಿ ಕೂಡ ಸರ್ಕಾರದ ನಡೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ಹಂತದಲ್ಲಿ ಮೋಹನ್ ದಾಸ್ ಪೈ ಅವರು ಸೊ ರಾಜ್ಯದಲ್ಲಿ ಕೂಡ ಈ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಈ ರೀತಿ ನಿರ್ಧಾರ ಕೈಗೊಂಡಿದೆ ಅನ್ನುವಂತ ನೇರವಾದಂತ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಸೊ ಕಿರಣ್ ಮಜುಂಶಾ ಸೇರಿದಂತೆ ಹಲವರು ಈ ಒಂದು ವಿಚಾರವಾಗಿ ಧ್ವನಿ ಎತ್ತುವಂತ ಪ್ರಯತ್ನ ಆಗ್ತಿತ್ತು. ಹಾಗಾಗಿ ಸರ್ಕಾರ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಆದ್ರೆ ಮುಂದಿನ ಸಂಪುಟದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗ ಹೇಳಿರುವಂತದ್ದು ರಾಹುಲ್. ರೈಟ್ ಹರೀಶ್, ಈಗ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದಾಗ, ಅಂದ್ರೆ ಮಾಡಬೇಕಾ, ಎಷ್ಟು ಮಾಡಬೇಕು, ಎಷ್ಟು ಮಾಡಿದ್ರೆ ಏನಾಗುತ್ತೆ ಅಂತ, ಆದರೆ ಎಫೆಕ್ಟ್ಗಳನ್ನ ಯೋಚನೆ ಮಾಡ್ದೇನೆ ಈ ರೀತಿ ತರಾತುರಿಯಲ್ಲಿ ನಿರ್ಧಾರ ಕೈಗೊಳ್ತಿರೋದು ಯಾಕೆ? ರಾಹುಲ್, ಒಂದು ಇಲ್ಲಿ ಗೊಂದಲ ನಿರ್ಮಾಣ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಕಂಪನಿ ಆಗಿರ್ಬೋದು, ಕಾರ್ಖಾನೆಗಳ ಪ್ರತಿನಿಧಿಗಳ ಜೊತೆ ಯಾವುದೇ ರೀತಿಯಲ್ಲಿ ಸರ್ಕಾರ ಇನ್ನೂ ಚರ್ಚಿಸಿಲ್ಲ, ಅವರ ಅಭಿಪ್ರಾಯವನ್ನ ಪಡೆದಿಲ್ಲ, ಸಹಮತಗಳನ್ನು ಕೂಡ ಪಡೆದಿಲ್ಲ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊಂದಲಕ್ಕೆ ಕಾರಣ ಆಗಿದೆ ಅನ್ನುವಂಥ ವಿಚಾರಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ವಿಧೇಯಕ ತರುವುದಕ್ಕೂ ಮೊದಲು ಒಂದು ಹಂತದಲ್ಲಿ ಅಥವಾ 2 ಹಂತದಲ್ಲಿ ಸೊ ಪ್ರತಿನಿಧಿಗಳ ಜೊತೆ ಅಂದ್ರೆ ಖಾಸಗಿ ಕಾರ್ಖಾನೆಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಅವರ ಪ್ರತಿನಿಧಿಗಳ ಮತ್ತೆ ಉದ್ಯಮಿಗಳ ಜೊತೆ ಇದನ್ನ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಸಾರ್ವಜನಿಕವಾಗಿ ಈಗ ಕೇಳಿ ಬರ್ತಾ ಇದೆ. ಅದರ ಉದ್ದೇಶ ಕನ್ನಡಿಗರಿಗೆ ಅವಕಾಶವನ್ನು ಕಲ್ಪಿಸುವಂಥದ್ದು ಸೂಕ್ತವಾದದ್ದು, ಸರಿಯಾದದ್ದು. ಯಾಕಂದ್ರೆ ಬಹಳ ವರ್ಷಗಳಿಂದ ಈ ರೀತಿಯ ಒಂದು ಕೂಗಿತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸ್ಪಂದಿಸುತ್ತಿದೆ ಅನ್ನುವಂತ ಮಾತುಗಳು ವ್ಯಕ್ತ ಆದ್ರೂ ಕೂಡ ಒಂದು ಹಂತದಲ್ಲಿ ಉದ್ಯಮಿಗಳ ಜೊತೆ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಬೇಕಾಯ್ತು ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.